ದೇಶ ವಿದೇಶಗಳಿಗೆ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಅತ್ಯುತ್ತಮವಾದ ಟ್ರಾವೆಲ್ಸ್ ಅಂದರೆ ಅದು ವಿಕ್ರಮ್ ಟ್ರಾವೆಲ್ಸ್ ಆ್ಯಂಡ್ ರೆಸಾರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ 1981ರಿಂದ ತನ್ನದೇ ಆದಂಥ ಶೈಲಿಯಲ್ಲಿ ವಿಶೇಷವಾಗಿ ಸಾರ್ವಜನಿಕರಿಗೆ ಅತ್ಯುತ್ತಮ ಸೇವೆ ನೀಡುತ್ತಿರುವ ವಿಕ್ರಮ್ ಟ್ರಾವೆಲ್ಸ್ ಆ್ಯಂಡ್ ರೆಸಾರ್ಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಪ್ರೇಕ್ಷಣೀಯ ಸ್ಥಳಗಳು ಹಾಗೂ ದೇಶ ವಿದೇಶಗಳಲ್ಲಿ ನಿಮ್ಮ ಪ್ರವಾಸ ಅತ್ಯುತ್ತಮ ಟ್ರಾವೆಲ್ಸ್ಗಾಗಿ ಹಿಂದೆ ಸಂಪರ್ಕಿಸಿ ವಿಕ್ರಮ್ ಟ್ರಾವೆಲ್ಸ್ ಆ್ಯಂಡ್ ರೆಸಾರ್ಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9611375852 9880725851 08023461222 ಹಾಗೂ 23462660. ಪ್ರಿಯ ವೀಕ್ಷಕರೇ ನಮಸ್ಕಾರ. ವಿಕೆ ಡಿಜಿಟಲ್ ನ್ಯೂಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತು ಒಂದು ಬಹಳ ಪ್ರಮುಖವಾದಂಥ ಒಂದು ಸುದ್ದಿ ಸಾಮಾಜಿಕ ತಾಣಗಳಲ್ಲಿ ಸುದ್ದಿ ತಾಣಗಳಲ್ಲಿ ಹರಿದಾಡ್ತಾ ಇದೆ. ಸುಮಾರು 10-15 ವರ್ಷಗಳ ಹಿಂದೆ ಸಾವಿಗೀಡಾದಂತಹ ನಟಿ ಸೌಂದರ್ಯ ಅವರ ಅಪಘಾತದ ಬಗ್ಗೆ ಈಗ ಸುದ್ದಿ ಪ್ರಚಲಿತದಲ್ಲಿದೆ ಅಂತ ನಾನು ಹೇಳ್ತಾ ಇದ್ದೇನೆ. ನಟಿ ಸೌಂದರ್ಯ ಅವರು ಸಾವು ಸಹಜವೇ, ಅದರ ಹಿಂದೆ ಸಂಚು ನಡೆದಿದ್ದೆ ಅಥವಾ ಇದು ಅಪಘಾತ ಹಾಗಾಗಿ ಆಗಿದ್ದೆ ಅಂತಕ್ಕಂಥದ್ದು ಇವತ್ತು ಬಹಳ ಹೆಚ್ಚಿನ ಒಂದರಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥ ಸಂಗತಿ. 2004 ಏಪ್ರಿಲ್ 19ನೇ ತಾರೀಕು ನಟಿ ಸೌಂದರ್ಯ ಅವರು ಬೆಂಗಳೂರಿನ ಜಾಲ ಇದರಿಂದ ಅವರು ಹೈದರಾಬಾದಿಗೆ ಹೊರಡಬೇಕಾಗಿತ್ತು. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿದೆ 2004 ಆಗ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳ ಒಂದು ಕಾವಿನ ಪರಿಸ್ಥಿತಿ ಇದ್ದಂಥ ಒಂದು ಪರಿಸ್ಥಿತಿ. ನಟಿ ಸೌಂದರ್ಯ ಅವರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಅವರು ಪ್ರಚಾರಕ್ಕೆ ಕೂಡ ಇಳಿದಿದ್ದರು ಅಂತಕ್ಕಂಥದ್ದು. ಆವತ್ತು ನಡೆದಂಥ ಒಂದು ಘಟನೆ ಬಹಳ ಆಕಸ್ಮಿಕ ಮತ್ತು ಎಲ್ಲರನ್ನೂ ಆತಂಕಕ್ಕೆ ಮತ್ತು ಎಲ್ಲರನ್ನೂ ಶೋಕಕ್ಕೆ ಈಡು ಮಾಡಿದಂಥ ಒಂದು ಘಟನೆ ಅಂತ ನಾವಿಲ್ಲಿ ಸ್ಮರಿಸ್ಕೋಬೇಕಾಗತ್ತೆ. ಆ ದಿನ ಬೆಳಗ್ಗೆ ಸುಮಾರು 11 ಗಂಟೆ ಸಮಯದಲ್ಲಿ ಏರ್ಪೋರ್ಟ್ನಿಂದ, ಅಂದರೆ ನಮ್ಮ ಚಿಕ್ಕ ಜಾಜೂರು ಇದರಿಂದ ಏರ್ಪೋರ್ಟಿಂದ ಅವರು ಹೊರಡಬೇಕಾದ್ರೆ ಒಂದು ಖಾಸಗಿ ವಿಮಾನಯಾನ ಸಂಸ್ಥೆಯ ಒಂದು ಇದರಲ್ಲಿ ಹೆಲಿಕಾಪ್ಟರ್ನಲ್ಲಿ ಅವರು ಪ್ರಯಾಣಿಸಬೇಕಾಗುತ್ತೆ. ಇನ್ನೇನು ಅವರು ಆ ಹೆಲಿಕಾಪ್ಟರ್ನಲ್ಲಿ ಕೂತು ಹೊರಡಬೇಕು, ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಹೆಲಿಕಾಪ್ಟರು ಬೆಂಕಿ ಸ್ಪರ್ಶವಾಗಿ JKVK ಕಾಂಪೌಂಡಲ್ಲಿ ಹೋಗಿ ಇದಾಗುತ್ತೆ. ಯಾರೂ ಊಹೆ ಮಾಡಿದಂಥ ಒಂದು ಪರಿಸ್ಥಿತಿನಲ್ಲಿ ಬೆಂಕಿಗೆ ಇದಾಗುತ್ತೆ. ಆ ಸಮಯದಲ್ಲಿ ಅಲ್ಲಿ ಒಂದು ಚುನಾವಣಾ ಪ್ರಚಾರಕ್ಕೆ ಅಂತ ಹೇಳಿ ಕನ್ನಡ ನಾಡು ಪಕ್ಷದ ಯಲಹಂಕ ಕ್ಷೇತ್ರದ ಅಭ್ಯರ್ಥಿ ಆ ಒಂದು ಆಸ್ಪಾಸ್ನಲ್ಲಿ ಅವರು ಕ್ಯಾಂಪೈನ್ ಮಾಡ್ತಾ ಇರ್ತಾರೆ. ಪ್ರಪ್ರಥಮವಾಗಿ ಅವರು ನೋಡಿ, ಆಗ ನಾನು ವಿಜಯ ಕರ್ನಾಟಕ ಚೀಫ್ ರಿಪೋರ್ಟರ್ ಆಗಿದ್ದೆ. ಆಗ ನನಗೆ ಫೋನ್ ಮಾಡ್ತಾರೆ ಅವರು, ಸರ್ ಹಿಂಗೆ ಸೌಂದರ್ಯ ಅವರಿದ್ದಂಥ ಒಂದು ಹೆಲಿಕಾಪ್ಟರು ಬೆಂಕಿಗೆ ಆಹುತಿಯಾಗಿದೆ, ಪ್ರಾಯಶಃ ಅವರ ಬದುಕಿ ಉಳಿಯುವಂಥ ಸಾಧ್ಯತೆಗಳು ಕಡಿಮೆ ಅಂತಕ್ಕಂಥ. ಆಗ ಬಹಳ ದೊಡ್ಡ ಮತ್ತು ಕೆಲವೇ ಕ್ಷಣಗಳಲ್ಲಿ ಅದು ETV ಮತ್ತು ಅದರಲ್ಲಿ ಕೆಲವು ಖಾಸಗಿ ವಾಹಿನಿಗಳಲ್ಲಿ ಸುದ್ದಿ ಕೂಡ ಆಗುತ್ತೆ ಅಂತಕ್ಕಂಥದ್ದು. ಇದು ಆವತ್ತು ಅಂದಿನ ಘಟನೆಯಾಗಿತ್ತು. ವೀಕ್ಷಕರೇ, ಇದಕ್ಕೂ ಸೌಂದರ್ಯ ಅವರು ಹೆಲಿಕಾಪ್ಟರ್ನಲ್ಲಿ ಹೋಗಬೇಕಾದಂಥ ಒಂದು ಅದೇ ಹೆಲಿಕಾಪ್ಟರ್ನಲ್ಲಿ 1 ಅವರ್ ಮುಂಚೆ ದೇಶದ ಮಾಜಿ ಪ್ರಧಾನಿಯೂ ಆದಂಥ ದೇವೇಗೌಡರು ಹೋಗಬೇಕಾಗಿತ್ತು ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಒಂದು ವಿಷಯ ಅಂತ ನಾವೆಲ್ಲ ಹೇಳ್ತೇನೆ. ವಿಧಿಯಾಟ ಯಾವ ರೀತಿ ಇರುತ್ತೆ ಅಂತ ಗೊತ್ತಿಲ್ಲ. ಆದರೆ ಇವತ್ತು ಸುದ್ದಿ ಆಗ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದರೆ, ತೆಲುಗು ಚಿತ್ರರಂಗದ ಒಬ್ಬ ಪ್ರಮುಖ ನಟ ಅವರಿಗೆ ಸೌಂದರ್ಯ ಅವರ ಒಂದು ಆಸ್ತಿ ವಿಚಾರದಲ್ಲಿ ಏನೋ ಜಗಳ ಆಗಿತ್ತು, ಅಂದರೆ ಈ ಘಟನೆ ಆಗಲಿಕ್ಕೆ ಮುಂಚೆ. ಹೀಗಾಗಿ ಅವರು ಸೌಂದರ್ಯ ಅವರು ಒಂದು ಆಸ್ತಿಯನ್ನು ಅವರು ಕೊಡಲಿಕ್ಕೆ ನಿರಾಕರಿಸಿದ್ದರಿಂದ ಅವರು ಈ ರೀತಿಯಾದಂಥ ಒಂದು ಸಂಚು ಮಾಡಿದ್ದಾರೆ ಅಂತಕ್ಕಂಥದ್ದು ಆರೋಪ ಕೇಳಿ ಬರ್ತಾ ಇದೆ. ಅದರಲ್ಲಿ ಎಷ್ಟು ಮಟ್ಟಿಗೆ ನಿಜ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಇವತ್ತಿನ ಮಟ್ಟಿಗೆ ನಾವಿತ್ತು ನೆನೆಸ್ಕೋಬೇಕಾಗಿರ್ತಕ್ಕಂಥ ಘಟನೆ ಏನು ಅಂತ ಹೇಳಿದ್ರೆ, ಸುಮಾರು 21 ವರ್ಷಗಳ ಹಿಂದೆ ನಡೆದಂತಹ ಒಂದು ಘಟನೆಯ ಬಗ್ಗೆ ಇವತ್ತು ನಟಿ ಸೌಂದರ್ಯ ಅವರ ಸಾವು ಸಹಜವೇ,
ಅಸಹಜವೇ. ಆವತ್ತು ಆದಂಥ ಒಂದು ಅಪಘಾತದ ಹಿಂದೆ ಒಂದು ದೊಡ್ಡ ಸಂಚಿದೆ ಅಂತಕ್ಕಂಥ ಒಂದು ವಿಚಾರ ಇವತ್ತು ಮತ್ತೆ ಒಂದು ಸುದ್ದಿಗೆ ತೆರೆ ಮೇಲೆ ಬರ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಇರತಕ್ಕಂಥ ಮಾಹಿತಿಗಳ ಪ್ರಕಾರ ಖಮ್ಮಂ ಪೊಲೀಸ್ ಠಾಣೆಯಲ್ಲಿ ಯಾರೋ ಒಬ್ಬರು ಒಂದು ದೂರನ್ನು ದಾಖಲಿಸಿದ್ದಾರೆ ಅಂತಕ್ಕಂಥ ಒಂದು ವಿಚಾರ ಇದೆ. ಕಾದು ನೋಡಬೇಕಾಗತ್ತೆ ಇದು ಮುಂದೆ ಯಾವ ರೀತಿಯಾದಂಥ ಒಂದು ತಿರುವು ತೆಗೆದುಕೊಳ್ಳುತ್ತೆ ಅಂತ. ಮುಂದಿನ ಇಂಥ ಸುದ್ದಿಗಳಿಂದ ನೋಡ್ತಾ ಇರೋಣ. ಇದು VK ಡಿಜಿಟಲ್ ನ್ಯೂಸ್.